ಈ ಚಿನ್ನಕ್ಕೆ ಕಾಂಪಿಟೇಷನ್ ಕೊಡ್ತಾ ಇದೆ ಮೊಟ್ಟೆ. ಕರ್ನಾಟಕದಲ್ಲಿ ಮೊಟ್ಟೆ ಈಗ ಬಿಳಿ ಡೈಮಂಡ್ ಆಗಿ ಹೋಗ್ಬಿಟ್ಟಿದೆ. ಒಂದು ವಾರದಿಂದ ಚಿಕನ್ ಮೊಟ್ಟೆ ದರದಲ್ಲಿ ಏರಿಕೆ ಕಾಣ್ತಾ ಇದೆ. ಚಿನ್ನಕ್ಕೆ ಕಾಂಪಿಟೇಷನ್ ಕೊಡ್ತಿದೆ ಮೊಟ್ಟೆ. ಕರ್ನಾಟಕದಲ್ಲಿ ಮೊಟ್ಟೆ ಬಿಳಿ ಡೈಮಂಡ್ ಆಗಿ ಹೋಗಿದೆ. ಈಗ ಒಂದು ವಾರದಿಂದ ಚಿಕನ್ ಮೊಟ್ಟೆ ದರದಲ್ಲಿ ಏರಿಕೆ ಕಾಣ್ತಾ ಇದೆ. ಚಿಕನ್ ದರವಂತೂ ಈವರೆಗೆ ನೀವು ಕಂಡೇ ಇಲ್ಲ ಮತ್ತು ಕೇಳೂ ಇಲ್ಲ, ಆ ಮಟ್ಟಿಗೆ ಹೆಚ್ಚಾಗೋಗಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಚಿಕನ್ ದರ ಏನಾಗಿಬಿಟ್ಟಿದೆ, 360 ರೂಪಾಯಿ ಆಗಿರೋದು. ಸಿಂಗಲ್ ಮೊಟ್ಟೆ ಬೆಲೆ 9 ರೂಪಾಯಿ ಆಗಿದೆ. ಬೆಂಗಳೂರಿಗೆ ಕೋಳಿ ಮೊಟ್ಟೆ ಸಪ್ಲೈ ಏನಿದೆ ಭಾರಿ ಕುಸಿತ ಕಾಣ್ತಾ ಇದೆ, ಸಪ್ಲೈ ಆಗ್ತಾ ಇಲ್ಲ. ಬೇರೆ ರಾಜ್ಯಗಳಲ್ಲಿ ಡಿಮ್ಯಾಂಡ್ ಇರೋದಕ್ಕೆ ಅಲ್ಲಿಗೆ ಸಪ್ಲೈ ಮಾಡ್ತಾ ಇದ್ದಾರೆ ಸಪ್ಲೈಯರ್ಸ್ಗಳು. ವಿತೌಟ್ ಸ್ಕಿನ್ 1 kg ಚಿಕನ್ಗೆ 160 ರೂಪಾಯಿ, ವಿತ್ ಸ್ಕಿನ್ ಏನು ಚಿಕನ್ ಇದೆ ಅದಕ್ಕೆ 340 ರೂಪಾಯಿ. ಅಂದರೆ ವಿತೌಟ್ ಸ್ಕಿನ್ ಏನಿರುತ್ತೆ 360 ರೂಪಾಯಿ, ವಿತ್ ಸ್ಕಿನ್ ಏನಿದೆ ನಿಮಗೆ ಅದು 20 ರೂಪಾಯಿ ಕಡಿಮೆ ಸಿಗುತ್ತೆ. ಸ್ಕಿನ್ ವಿತೌಟ್ ಸ್ಕಿನ್ ಬೇಕು ಅಂದರೆ 20 ರೂಪಾಯಿ ಜಾಸ್ತಿ. ಇನ್ನು ಮೊಟ್ಟೆ ಹೋಲ್ಸೇಲ್ನಲ್ಲಿ 8 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಚಿಲ್ಲರೆ ಅಂಗಡಿಗಳಲ್ಲಿ 8 ರೂಪಾಯಿ 50 ಪೈಸೆಯಿಂದ 9 ರೂಪಾಯಿವರೆಗೂ ಮಾರಾಟ ಆಗ್ತಾ ಇದೆ. 3 ದಿನದಲ್ಲಿ ಮೊಟ್ಟೆ ಬೆಲೆ 2 ರೂಪಾಯಿ ಏರಿಕೆ ಆಗಿದೆ. ಈ ಕಬಾಬು, ಆಮ್ಲೆಟ್ಟು, ಎಗ್ ರೈಸ್ ಈ ಎಲ್ಲ ಏನಿದೆ ಅದರಲ್ಲೂ ಕೂಡ ದರ ಏರಿಕೆಯ ಸಾಧ್ಯತೆ ಇದೆ. ಒಂದು ವಾರ ಕಾದು ನೋಡಲು ಹೋಟೆಲ್ ಮಾಲೀಕರ ತೀರ್ಮಾನ ಮಾಡಿದ್ದಾರಂತೆ. ಎಗ್ ರೈಸ್, ಕಬಾಬ್, ಆಮ್ಲೆಟ್ ಗಾಡಿಗಳ ಮಾಲೀಕರಿಗೂ ಟೆನ್ಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಇವಾಗ. ಯಾಕಂತ ಹೇಳಿದ್ರೆ ಮೊಟ್ಟೆ ಚಿಕನ್ ಜಾಸ್ತಿಯಾಗಿ ಅಂದರೆ ಜಾಸ್ತಿ ಪ್ರೈಸಲ್ಲಿ ಸಿಗ್ತಾ ಇದೆ. ಅವ್ರಿಗೂ ಬೇರೆ ದಾರಿ ಇರಲ್ಲ, ಎಗ್ ರೈಸ್ ಅಥವಾ ಆಮ್ಲೆಟ್ಗಳಲ್ಲಿ ಬೆಲೆ ಹೆಚ್ಚು ಮಾಡಬೇಕಾಗತ್ತೆ. ನೋಡಿ, ಇತಿಹಾಸದಲ್ಲೇ ಮೊದಲ ಬಾರಿಗೆ ಚಿಕನ್ ರೇಟ್ ಇಷ್ಟ ಆಗಿರೋದು. ನಾರ್ಮಲಿ 220, 240 ರೂಪಾಯಲ್ಲೆಲ್ಲ 1 kg ಚಿಕನ್ ಸಿಗುತ್ತೆ. ಬಟ್ ಇವಾಗ ಸಪ್ಲೈ ಕಮ್ಮಿ ಆಗಿದೆ, ಕೋಳಿಗಳ ಸಾಕಾಣಿಕೆಯಲ್ಲಿ ವ್ಯತ್ಯಯ ಆಗಿದೆ. ಈ ಬೇಸಿಗೆಯ ತಾಪಮಾನಕ್ಕೆ ಕೋಳಿಗಳು ಬದುಕ್ತಾ ಇಲ್ಲ, ಕೋಳಿಗಳು ತಿನ್ನುವ ಆಹಾರದಲ್ಲಿ ವ್ಯತ್ಯಯ ಆಗ್ತಾ ಇದೆ, ಆಹಾರದ ಬೆಲೆ ಹೆಚ್ಚಿಗೆ ಪ್ರೈಸ್ ಆಗಿದೆ. ಇವೆಲ್ಲ ಕಾರಣಗಳಿಂದ ಕೋಳಿಯ ಏನಿದೆ ಸಾಕಾಣಿಕೆ, ಆ ಸಾಕಾಣಿಕೆಯಲ್ಲಿ ಅವರಿಗೆ ಬಂಡವಾಳ ಹೆಚ್ಚಿಗೆ ಬೇಕಾಗ್ತಾ ಇದೆ. ಈ ಎಲ್ಲ ಕಾರಣಗಳಿಂದ ಪ್ರೈಸ್ ಕೂಡ ಹೆಚ್ಚಿಗೆ ಆಗಿದೆ. ನೋಡಿ, ಮೊಟ್ಟೆಯು ಕೂಡ ಈ ಹೋಲ್ಸೇಲಲ್ಲಿ 8 ರೂಪಾಯಿ ಮಾರ್ತಾ ಇದೆ, ಚಿಲ್ಲರೆ ಅಂಗಡಿಗಳಲ್ಲಿ 8.5 9 ರೂಪಾಯಿ ಮಾರ್ತಾ ಇದೆ. ನಾರ್ಮಲಿ ಚಿಕನ್ 240 ರೂಪಾಯಿ ಇರೋದು ಇವಾಗ 360 ರೂಪಾಯಿಗೆ ಜಂಪ್ ಆಗಿದೆ. ವಿತ್ ಸ್ಕಿನ್ಗೆ ಬೇರೆ ರೇಟು, ವಿತೌಟ್ ಸ್ಕಿನ್ಗೆ ಬೇರೆ ರೇಟು. ಸೊ ಈಗ ಬರ್ತಕ್ಕಂಥ ದಿನಗಳಲ್ಲಿ ಈಗ ಈ ಅಂಗಡಿ ಮಾಲೀಕರು ಕೂಡ ಎಗ್ ರೈಸ್ ಅಥವಾ ಆಮ್ಲೆಟು ರೋಡ್ ಸೈಡ್ ಏನು ಮಾಡ್ತಾರೆ ಅಥವಾ ಹೋಟೆಲ್ಗಳಲ್ಲಿ ಏನೇನು ಮಾಡ್ತಾರೆ ಅವರೆಲ್ಲರೂ ಕೂಡ 1-2 ದಿನ ಕಾದು ನೋಡೋಣ, ಕಮ್ಮಿ ಆಗುತ್ತೆ, ಕಮ್ಮಿ ಆದರೆ ಇದೇ ರೇಟ್ ಕೊಡೋಣ, ಇಲ್ಲ ಅಂದರೆ ಹೆಚ್ಚಿಗೆ ಮಾಡೋಣ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ. 1 ವಾರದವರೆಗೂ ಕಾದು ನೋಡ್ತಾರಂತೆ ಅಂಗಡಿ ಮಾಲೀಕರು, ಅದಾದ ಮೇಲೆ ಹೆಚ್ಚಿಗೆ ಮಾಡ್ತಾರೆ.